जनाजे में जाना हुआ क्या? अरे कहाँ जाने दिया जनाजे में, कहाँ जा पाए। मेन बात यह है कि ಇದು ದುರಂಧರ್ 2 ಫಿಲ್ಮ್ನ ಒಂದು ದೃಶ್ಯ. ಈ ವೈಟ್ ಡ್ರೆಸ್ ಹಾಕಿರುವಂತಹ ವ್ಯಕ್ತಿ ಆತಿಕ್ ಅಹಮದ್. 10th ಆಗಸ್ಟ್ 1962 ಅಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಡ್ತಾನೆ. ಚಿಕ್ಕ ವಯಸ್ಸಿನಿಂದಲೇ ಕಳ್ಳತನ, ರೌಡಿಸಂ ಮತ್ತೆ ವಸೂಲಿಗಳನ್ನ ಶುರು ಮಾಡಿದಂತ ಈತ 1980ರಲ್ಲಿ ಕುಖ್ಯಾತ ಗ್ಯಾಂಗ್ಸ್ಟರ್ ಆಗಿದ್ದಂತ ಚಾಂದ್ ಬಾಬ್ನನ್ನ ಹತ್ಯೆ ಮಾಡಿ ತನ್ನ ಮಾಫಿಯಾ ಸಾಮ್ರಾಜ್ಯನ ಕಟ್ತಾನೆ. 1989ರಲ್ಲಿ ಈಗಿನ INDIA ಅಲಿಯನ್ಸ್ ನ ಸಮಾಜವಾದಿ ಪಾರ್ಟಿಗೆ ಜಾಯಿನ್ ಆಗಿ ಸತತವಾಗಿ 5 ಬಾರಿ MLA ಮತ್ತು 1 ಬಾರಿ MP ಸಹ ಆಗ್ತಾನೆ. 2005ರಲ್ಲಿ ಏನಾಗ್ತದೆ ಅಂದ್ರೆ ಒಂದು ಬೈ ಇಲೆಕ್ಷನ್ ಅಲ್ಲಿ ಇವನ ತಮ್ಮನಾದಂತ ಅಶ್ರಫ್ನನ್ನ ರಾಜುಪಾಲ್ ಎನ್ನುವನು ಸೋಲಿಸ್ತಾನೆ. ಇದೇ ಸಿಟ್ಟಿಗೆ ಈ ರಾಜುಪಾಲ್ನನ್ನ ಗುಂಡಿಕ್ಕಿ ಕೊಲೆ ಮಾಡ್ತಾರೆ. ಈ ಆತಿಕ್ ಅಹಮದ್ ಸರಿಸುಮಾರು 160ಕ್ಕೂ ಹೆಚ್ಚು ಕೊಲೆ, ಸುಲಿಗೆ, ದಂಧೆ ಕೇಸ್ಗಳಲ್ಲಿ ಭಾಗಿಯಾಗಿದ್ದ. ರಾಜುಪಾಲ್ ಹತ್ಯೆ ಮಾಡಿದ್ದು ಈ ಆತಿಕ್ ಅಹಮದ್ ಅಂತ ಗೊತ್ತಾದ್ಮೇಲೆ ಈ ಕೇಸ್ನ ಐ ವಿಟ್ನೆಸ್ ಆಗಿದ್ದಂತ ಉಮೇಶ್ ಪಾಲ್ ಎನ್ನುವನ ಮೇಲೆ ಸಾಕ್ಷಿ ಹೇಳಬಾರದಂತ ಬೆದರಿಕೆಗಳನ್ನ ಹಾಕ್ತಾರೆ. ಈ ಆತಿಕ್ ಈ ಟೈಮ್ ನಲ್ಲಿ ಬಹಳ ಒಂದು ದೊಡ್ಡ ಮಟ್ಟಿಗೆ ಒಬ್ಬ ರೌಡಿ ಶೀಟರ್ ಆಗಿ ಬೆಳೆದ್ಬಿಟ್ಟಿದ. 2023ರಲ್ಲಿ ರಾಜುಪಾಲ್ ಕೊಲೆ ಕೇಸ್ನ ಐ ವಿಟ್ನೆಸ್ ಆಗಿದ್ದಂತ ಈ ಉಮೇಶ್ ಪಾಲ್ ನನ್ನು ಈ ಆತಿಕ್ ಅಹಮದ್ ಜೈಲಿನಲ್ಲಿ ಇಟ್ಕೊಂಡೆ ಕೊಲೆ ಮಾಡ್ತಾನೆ. ಬಟ್ ಇದನ್ನ ತೀವ್ರವಾಗಿ ಖಂಡಿಸಿ ಸುಪ್ರೀಂ ಕೋರ್ಟ್ ಆತಿಕ್ ಮತ್ತೆ ಅಶ್ರಫ್ಗೆ ಜೀವಾವಧಿ ಶಿಕ್ಷೆನ ಕೊಡ್ತದೆ. 2023ರ ಏಪ್ರಿಲ್ 15ರಂದು ಸಾಬರಮತಿ ಜೈಲಿಂದ ಆತಿಕ್ ಮತ್ತೆ ಅಶ್ರಫ್ನ ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಹೋಗುವಾಗ ಟಿವಿನಲ್ಲಿ ಲೈವ್ ಬರ್ತಿರ್ಬೇಕಾದ್ರೆ ನ್ಯೂಸ್ ರಿಪೋರ್ಟರ್ಸ್ ಜೊತೆ ಬಂದಂತ 3 ಜನ ಬಂದೂಕ್ದಾರಿಗಳು ಶೂಟ್ ಮಾಡಿ ಇಬ್ಬರನ್ನು ಕೊಲೆ ಮಾಡ್ತಾರೆ. मेन बात यह है कि गुड्डू मुस्लिम। ಈ ಆತಿಕ್ ಅಹಮದ್ ಒಬ್ಬ ಇಂಡಿಯನ್ ಮಾಫಿಯಾ ಡಾನ್ ಮಾತ್ರ ಅಲ್ಲ, ಪಾಕಿಸ್ತಾನದ ISI ಮತ್ತೆ ಲಷ್ಕರ್-ಇ-ತೈಬಾದಂತ ಉಗ್ರ ಸಂಘಟನೆಗಳ ಜೊತೆನೂ ಸಂಬಂಧ ಇಟ್ಟುಕೊಂಡಿದ್ದ. ಸಾವಿರಾರು ಕೋಟಿ ಅಕ್ರಮ ಆಸ್ತಿ ಮಾಡಿದ್ದ. ಮತ್ತೆ ಪಾಕಿಸ್ತಾನದಿಂದ ಫೇಕ್ ನೋಟುಗಳನ್ನ ಎಕ್ಸ್ಚೇಂಜ್ ಮಾಡ್ತಿದ್ದ. ನವೆಂಬರ್ 8ರ 2016ರಂದು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆಗಿದ್ದ ನರೇಂದ್ರ ಮೋದಿ 500 ಮತ್ತೆ 1000 ರು ನೋಟ್ ಬ್ಯಾನ್ ಅಂತ ಅನೌನ್ಸ್ ಮಾಡ್ತಾರೆ. ಇದರಿಂದ ಬ್ಲ್ಯಾಕ್ ಮನಿ ಮಾಡಿ ಇಟ್ಟಿದ್ದವರೆಲ್ಲ ಬುಡಕ್ ಬೆಂಕಿ ಬೀಳ್ತದೆ. ಈ ದುರಂಧರ್ 2 ಮೂವಿನಲ್ಲಿ ಮೋದಿ ನೋಟ್ ಬ್ಯಾನ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದಂತ ಒರಿಜಿನಲ್ ಕ್ಲಿಪ್ ನ ಈ ಮೂವಿನಲ್ಲಿ ಶೋ ಮಾಡಿರ್ತಾರೆ. 500 रुपए और 1000 रुपए के करेंसी नोट लीगल टेंडर नहीं रहेंगे। चुप गई हमारी। मालिक है देश विरोधी और समाज विरोधी तत्वों के पास मौजूद 500 रुपये 1000 रुपये के पुराने नोट अब केवल कागज के एक टुकड़े के समान रह जाएंगे। ಸೊ ಇದಕ್ಕೋಸ್ಕರ ಕೆಲವೊಬ್ರು BJP ಪ್ರೊಪಗಂಡ ಮೂವಿ, ಫಿಕ್ಷನಲ್ ಮೂವಿ ಅಂತೆಲ್ಲ ವಿರೋಧ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ಈ ಮೂವಿನಲ್ಲಿ ತೋರಿಸಿರುವಂತದ್ದು ಟೆರರಿಸಂ ಮತ್ತೆ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂಸ್ ಬಗ್ಗೆ. ಇವರುಗಳು ಈ ಮೂವಿನ BJP ಜೊತೆ ಯಾಕೆ ಲಿಂಕ್ ಮಾಡ್ತಿದ್ರೋ ಗೊತ್ತಿಲ್ಲ. ಆ ಟೈಮ್ ನಲ್ಲಿ ಅಧಿಕಾರದಲ್ಲಿದ್ದು BJP ಪಕ್ಷನೇ. ಹಂಗಂತ ಇದರಲ್ಲಿ ಹಿಂದೂ ಮುಸ್ಲಿಂ ಜಗಳಗಳ ಬಗ್ಗೆ ಎಲ್ಲೂ ತೋರಿಸಿಲ್ಲ, ಎಲ್ಲೂ ಮೆನ್ಷನ್ ಮಾಡಿಲ್ಲ. ಇಂಡಿಯಾ ಮತ್ತೆ ಪಾಕಿಸ್ತಾನದ ಬಗ್ಗೆ ಇರುವಂತ ಒಂದು ಮೂವಿ, ದೇಶ ಪ್ರೇಮದ ಭಾವನೆ ಇರುವಂತ ಒಂದು ಫಿಲ್ಮ್ ನ ಹೇಟ್ ಮಾಡುವಂತ ಜನಗಳು ನಮ್ಮ ದೇಶದಲ್ಲಿ ಇದ್ದಾರೆ ಅಂದ್ರೆ ಅದು ನಮ್ಮ ದುರಾದೃಷ್ಟ. ಮೇ ಬಿ ಇದಕ್ಕೆಲ್ಲ ರೀಸನ್ ಒಂದೇ ಇರಬೇಕು, ಅದೇನಂದ್ರೆ ಮೋದಿನ ತೋರಿಸಿರುವಂತದ್ದು. ಯಾವುದೋ ಒಂದು ಪಾರ್ಟಿಯ ಲೀಡರ್ನ ಹೇಟ್ ಮಾಡ್ಲಿಕ್ಕೆ ಇಡೀ ದೇಶನ ವಿರೋಧಿಸುವಂತ ನಿರ್ಧಾರ ಎಷ್ಟು ಮಟ್ಟಿಗೆ ಸರಿ. ರೀಸೆಂಟ್ ಆಗಿ ಬಂದಂತ ದಿ ಕೇರಳ ಸ್ಟೋರಿ, ದಿ ಕಾಶ್ಮೀರಿ ಫೈಲ್ಸ್, ಸ್ವತಂತ್ರತಾ ವೀರ ಸಾವರ್ಕರ್, ಚಾವಾ, ಈ ಎಲ್ಲಾ ಮೂವಿಗಳನ್ನ ಫಿಕ್ಷನಲ್ ಮತ್ತೆ ಪ್ರೊಪಗಂಡ ಅಂತ ಹೇಳಿದ್ರಿ. ಅದ್ರ ಜೊತೆ ಈಗ ದುರಂಧರ್ ಸಹ. ಈ ದುರಂಧರ್ 2 ಸಿನಿಮಾದಲ್ಲಿ 90% ರಿಯಲ್ ಇನ್ಸಿಡೆಂಟ್ ಮತ್ತೆ ರಿಯಲ್ ಕ್ಯಾರೆಕ್ಟರ್ ಗಳನ್ನ ಇನ್ವಾಲ್ವ್ ಮಾಡ್ಕೊಂಡು ತೆಗ್ದಿರುವಂತ ಚಿತ್ರ ಕಣ್ರಿ. ರೆಹಮಾನ್ ಡಕಾಯತ್, SP ಅಸ್ಲಾಂ ಚೌಧರಿ, ಉಜೈರ್ ಬಲೋಚ್, ಈ ಕ್ಯಾರೆಕ್ಟರ್ಗಳು ಪಾಕಿಸ್ತಾನದ ರಿಯಲ್ ವ್ಯಕ್ತಿಗಳು. ಇವರುಗಳ ನೇಮ್ ಗಳನ್ನ ಸರ್ಚ್ ಮಾಡಿ ಓದಿ, ರಿಯಲ್ ಸ್ಟೋರಿ ಗೊತ್ತಾಗ್ತದೆ. ಉಜೈರ್ ಬಲೋಚ್ ರೆಹಮಾನ್ ಡಕಾಯತ್ ನನ್ನ ಕೊಂದ ಮೇಲೆ ಅರ್ಷದ್ ಪಪ್ಪುನ ತಲೆ ಕಡ್ದು ಫುಟ್ಬಾಲ್ ಆಡ್ತಾನೆ. ಇದು ಆತ ರಿಯಲ್ ಆಗಿ ರೋಡ್ ಮಧ್ಯೆ ಮಾಡಿರ್ತಾನೆ. ಅದನ್ನ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಅದಾದ್ಮೇಲೆ ಮೇಜರ್ ಇಕ್ಬಾಲ್, ಈ ಕ್ಯಾರೆಕ್ಟರ್ 26/11 ಮುಂಬೈ ಅಟ್ಯಾಕ್ ನ ಮೇನ್ ಕಮಾಂಡರ್ ಆದಂತ ಇಲ್ಯಾಸ್ ಕಾಶ್ಮೀರಿಯನ್ನ ರಿಪ್ರೆಸೆಂಟ್ ಮಾಡುತ್ತೆ. ಅದಾದ್ಮೇಲೆ ದಾವೂದ್ ಇಬ್ರಾಹಿಂ, ಬಾಂಬೆನಲ್ಲಿ ಹುಟ್ಟಿ ಬೆಳೆದು ಅಂಡರ್ ವರ್ಲ್ಡ್ ಡಾನ್ ಆಗಿ ಪಾಕಿಸ್ತಾನದ ISI ಜೊತೆ ಸೇರಿ 1993ರಲ್ಲಿ ಮುಂಬೈನಲ್ಲಿ ಬಾಂಬ್ ದಾಳಿ ಮಾಡ್ತಾನೆ. ಈ ದಾಳಿಯಲ್ಲಿ 257ಕ್ಕೂ ಹೆಚ್ಚು ಜನ ಸಾಯ್ತಾರೆ. 1500ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗ್ತದೆ. ಆದ್ರೆ ಈ ದಾವೂದ್ ಪಾಕಿಸ್ತಾನಕ್ಕೆ ಓಡಿ ಹೋಗಿ ಕುತ್ಕೊಂಡ್ಬಿಡ್ತಾನೆ. ಈ ಒಂದ್ ದಾಳಿಗೆ ಫೈನಾನ್ಸ್ ಮಾಡಿದಂತ ಯಾಕೂಬ್ ಮೆಮನ್, ದಾವೂದ್ ನ ಡಿ ಕಂಪನಿಯ ಸಹಚರನಾಗಿದ್ದಂತ ಇವನಿಗೆ ಇಂಡಿಯನ್ ಗವರ್ಮೆಂಟ್ ಡೆತ್ ಪೆನಾಲ್ಟಿ ಶಿಕ್ಷೆ ಕೊಡ್ತದೆ. 2015ರಲ್ಲಿ ಯಾಕೂಬ್ ಮೆನನ್ ನ ಗಲ್ಲಿಗೆ ಹಾಕ್ತಾರೆ. ಬಟ್ ಮುಂಬೈನಲ್ಲಿ ಸಾವಿರಾರು ಜನ ಸೇರಿ ಇವನ ಅಂತಿಮ ಯಾತ್ರೆ ಮಾಡ್ತಾರೆ.
ಒಬ್ಬ ಟೆರರಿಸಮ್ ಆಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ದವನಿಗೆ ನಮ್ಮ ದೇಶದ ಸಾವಿರಾರು ಜನ ಅವನು ಸಾವಿಗೆ ಕಣ್ಣೀರು ಹಾಕ್ತಾರೆ. ಇದು ಕಣ್ರಿ ನಮ್ಮ ದೇಶ ಮತ್ತೆ ದೇಶ ಪ್ರೇಮ. ಈ ರೀತಿ ಇರುವಾಗ ದುರಂಧರ್ನಂತ ದೇಶ ಪ್ರೇಮದ ಮೂವಿನ ಎಲ್ಲಿ ಒಪ್ಕೊಳ್ತೀರಾ ಹೇಳಿ ನೀವುಗಳು. ಗೈಸ್, ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಮೂವಿನ ಹತ್ತಿರದ ಥಿಯೇಟರ್ಗಳಲ್ಲಿ ನೋಡಿ, ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತೂ ಆಗೇ ಆಗ್ತದೆ. ಆಲ್ರೆಡಿ ಮೂವಿನ ನೋಡಿದವರಿದ್ರೆ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ. ಬಿ ಗುಡ್, ಬಿ ಸೇಫ್. ಥ್ಯಾಂಕ್ ಯು.